केरल में सिर्फ इतना ही नहीं है, एर्नाकुलम जिले में मुनम्मम क्षेत्र में जो ईसाई बाहुल्य है वहां भी भारतीय जनता पार्टी ने शानदार जीत हासिल की। ಯಾವುದೆಲ್ಲ ಅಸಾಧ್ಯ ಅನಿಸಿತ್ತೋ ಅದನ್ನು BJP ಸಾಧ್ಯ ಮಾಡ್ಕೊಂಡು ಹೋಗ್ತಾ ಇದೆ. ಎಲ್ಲೆಲ್ಲೆಲ್ಲ BJP ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಇಲ್ಲಿವರೆಗೂ ಅಂದ್ಕೊಳ್ಳಾಗಿತ್ತೋ ಅದನ್ನು BJP ಸುಳ್ಳಾಗಿಸ್ತಾ ಇದೆ. BJP ಈಗ ತಾನು ಗೆಲ್ಲಲಾಗದ ರಾಜ್ಯಗಳಲ್ಲಿ ಕೂಡ ಗೆಲುವನ್ನು ಸಾಧಿಸುವತ್ತ ಮುನ್ನುಗ್ತಾ ಇದೆ. ಯಾವ ದಕ್ಷಿಣ ಭಾರತ BJPಗೆ ಅಭೇದ್ಯ ಅನಿಸಿತ್ತೋ, ಅದನ್ನು ಭೇದಿಸೋದಕ್ಕೆ ಸಾಧ್ಯ ಇಲ್ಲ BJPಗೆ ಅಂತ ಹೇಳಲಾಗಿತ್ತೋ, ಆ ದಕ್ಷಿಣ ಭಾರತವನ್ನು ಭೇದಿಸೋದಕ್ಕೆ BJP ಮುಂದಾಗ್ತಾ ಇದೆ. ಅಕ್ಕಪಕ್ಕದ ರಾಜ್ಯಗಳನ್ನು BJP ಗೆದ್ದುಕೊಂಡಿದ್ದಾಗಿದೆ. ದಕ್ಷಿಣ ಭಾರತಕ್ಕೆ ನುಗ್ಗೋದಷ್ಟೇ ಬಾಕಿ ಇದೆ. ಆ ನುಗ್ತಾ ಕೂಡ ಕೆಲವೊಂದು ಗೆಲುವುಗಳನ್ನು ಅಲ್ಲಲ್ಲಿ ಕಾಣ್ತಾ ಇದೆ. ಈ ಗೆಲುವಿನ ಹಿಂದೆ ಇರೋದು ಯಾರು, ಇದಕ್ಕೆ ಕಾರಣ ಏನು, ಇದು ಮುಂದೆ BJPಗೆ ಏನು ಶಕ್ತಿ ಕೊಡುತ್ತೆ, ಇದೆಲ್ಲವನ್ನು ನೋಡೋಣ. ಯಾಕಂದರೆ ಯಾವ ಕೇರಳ ಡೆಮೋಗ್ರಫಿ ಚೇಂಜ್ ಆಗ್ತಾ ಇದೆ, ಮುಸ್ಲಿಮರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಇಲ್ಲಿಂದ ಭಯೋತ್ಪಾದನೆಗೆ ಒಂದು ಮೂಲ ಇಲ್ಲಿ ಕೇರಳದಲ್ಲಿ ಸೃಷ್ಟಿ ಆಗ್ತಾ ಇದೆ. ಕರಾವಳಿ ಭಾಗದಲ್ಲಿ, ಕರ್ನಾಟಕದ ಕರಾವಳಿ ಮಂಗಳೂರಿನಲ್ಲಿ ಏನಾದರೂ ಗಲಭೆಗಳಾದಾಗ ಕೇರಳದಿಂದ ಬರ್ತಾರೆ. ಅವರೆಲ್ಲರೂ ಕೂಡ ಈ ಮಧ್ಯಪ್ರಾಚ್ಯ ಕಡೆಯಿಂದ ಸೌದಿ ಕಂಟ್ರೀಸಿಂದ ಬಂದಿರುವಂಥ, ಸೌದಿ ಕಂಟ್ರೀಸಿಗೆ ISISಗೆ ಇಲ್ಲಿಂದ ಭಯೋತ್ಪಾದಕರು ಆಗೋದಕ್ಕೆ ಉತ್ಸಾಹಿಗಳಾಗಿ ಹೊರಡ್ತಾ ಇದ್ದಾರೆ. ಕೇರಳ ಭಯೋತ್ಪಾದಕರ ನಾಡಾಗ್ತಿದೆ ಅನ್ನುವಂಥ ಆತಂಕ, ಯಾವುದು ದೇವರ ನಾಡು ಅನಿಸ್ಕೊಂಡಿತ್ತು ಅದು ಭಯೋತ್ಪಾದಕರ ನಾಡಾಗ್ತಾ ಇದೆ. ಅಲ್ಲಿ ಎಡಪಕ್ಷಗಳು, ಕಮ್ಯುನಿಸ್ಟ್ ಪಕ್ಷಗಳು ಶಬರಿಮಲೆಯಂಥ ದೇಗುಲವನ್ನು ಯಾವುದೇ ಕಾರಣಕ್ಕೂ ಕೂಡ ಬೆಳೆಯೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಆತಂಕಗಳಿತ್ತು. ಆದರೆ BJP ಈಗ ಅದೇ ವಿಚಾರಗಳನ್ನು ಇಟ್ಕೊಂಡು ಕೇರಳದಲ್ಲಿ ಗೆಲುವನ್ನು ಸಾಧಿಸ್ತಾ ಇದೆ. ಕೇರಳದ ರಾಜಧಾನಿ ತಿರುವನಂತಪುರಂನಲ್ಲಿ ಭರ್ಜರಿ ಗೆಲುವನ್ನು ಕಂಡಿದೆ BJP. ಇದು BJPಗೆ ದೊಡ್ಡ ಶಕ್ತಿಯನ್ನು ತುಂಬುತ್ತಾ ಇದೆ. BJP ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನಿಸ್ಕೊಂಡಿದ್ದಂಥ ತ್ರಿಶೂರ್ನಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿತ್ತು. ಸುರೇಶ್ ಗೋಪಿ ನಟರು ಇಲ್ಲಿ ಗೆದ್ದು ಲೋಕಸಭೆಯಲ್ಲಿ ಮಂತ್ರಿ ಸ್ಥಾನವನ್ನು ಕೂಡ ಪಡ್ಕೊಂಡ್ರು. ಯಾಕಂದರೆ ಸಹಜವಾಗಿ ಯಾವ ರಾಜ್ಯವನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ವೋ, ಎಲ್ಲಿ ಒಂದು ಸ್ಥಾನ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಇಲ್ವೋ, ಅಲ್ಲಿ ಒಂದು ಸ್ಥಾನ ಗೆದ್ದಾಗ ಅಲ್ಲಿ ಮಂತ್ರಿ ಸ್ಥಾನ ಸಹಜವಾಗಿ ಅವರಿಗೆ ಸಿಗುತ್ತೆ. ಹೇಗೆ ತಮಿಳುನಾಡಿನಲ್ಲಿ ಪ್ರತಿ ಬಾರಿ BJP ಅಲ್ಲಿನ ರಾಜ್ಯಾಧ್ಯಕ್ಷರಿಗೆ, ಮುರುಗನ್ ಅವರಿಗೆಲ್ಲ ರಾಜ್ಯಾಧ್ಯಕ್ಷ ಸ್ಥಾನ ಇದ್ದಾಗ ಅವರಿಗೆ ಅದಕ್ಕೆ ಮಂತ್ರಿ ಸ್ಥಾನ ಕೂಡ ಕೊಡ್ತಾ ಬಂದಿದೆಯೋ, ಆ ರೀತಿ ಕೇರಳದಲ್ಲಿ ಸುರೇಶ್ ಗೋಪಿ ಅವ್ರಿಗೆ ಕೂಡ ಒಂದು ಮಂತ್ರಿ ಸ್ಥಾನ ಸಿಕ್ತು. ಆದರೆ ಇದರ ಜೊತೆಗೆ ಬಹಳ ಪ್ರಮುಖ ಪಾತ್ರ ಗೆಲುವಲ್ಲಿ ವಹಿಸಿರೋದು ಅಂತ ಹೇಳಿದರೆ ರಾಜೀವ್ ಚಂದ್ರಶೇಖರ್ ಕೇರಳ ಏನು BJPಯ ರಾಜ್ಯಾಧ್ಯಕ್ಷರಾದ ನಂತರ ಫುಲ್ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದರು. ಇದರಿಂದ BJP ಕೇರಳದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿದೆ. BJP ಗೆದ್ದಿದೆಯಾ ಅಂತ ಎಡಪಕ್ಷಗಳು, ಕಾಂಗ್ರೆಸ್ ಅಚ್ಚರಿಯಿಂದ ನೋಡುವ ಮಟ್ಟಿಗೆ ಇದು ಹೇಗೆ ಗೆಲ್ಲೋದಕ್ಕೆ ಸಾಧ್ಯ ಆಯಿತು, 45 ವರ್ಷಗಳಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗದೇ ಇದ್ದಿದ್ದನ್ನು BJP ಈಗ ಗೆದ್ದು ತೋರಿಸಿದೆ. ಹಾಗಾಗಿ ಏನು ಸೆಮಿಫೈನಲ್ ಅಂತಲೇ ಬೆಂಬಿತಲಾಗಿತ್ತು 2026ರ ಕೇರಳ ವಿಧಾನಸಭಾ ಚುನಾವಣೆಗೆ, ಇದು ಸೆಮಿಫೈನಲ್ ಅಂತ ಹೇಳಲಾಗ್ತಾ ಇತ್ತು. ಸ್ಥಳೀಯ ಸಂಸ್ಥೆ ಚುನಾವಣೆ ಇದು BJPಗೆ ದೊಡ್ಡ ಪಾಸಿಟಿವ್ ಆಗಿದೆ. ಹಾಗಾಗಿ ಮಹಾನಗರ ಪಾಲಿಕೆಗಳಲ್ಲಿ BJP ಏನು ಗೆಲುವನ್ನು ಕಾಣೋದಿದೆಯಲ್ಲ, ಅದು ನಗರ ಭಾಗದಲ್ಲಿ BJPಗೆ ಗೆಲುವು ಸಿಕ್ಕಿರುವಂಥದ್ದು. NDA ಮೈತ್ರಿಕೂಟ 50 ವಾರ್ಡ್ಗಳನ್ನು, ತಿರುವನಂತಪುರ ಪಾಲಿಕೆಯಲ್ಲಿ 50 ವಾರ್ಡ್ಗಳನ್ನು ಗೆದ್ದಿದೆ. ಹಾಗಾಗಿ ಇಲ್ಲಿ BJPಗೆ ಹೊಸ ಏನು ಪರ್ವಕಾಲ ಶುರುವಾಗಿದೆ ಅಂತ ಹೇಳ್ಬೋದು. ಇಲ್ಲಿಂದ ಏನು BJP ಮುನ್ನುಗ್ಗೋದಕ್ಕೆ ಮತ್ತಷ್ಟು ಶಕ್ತಿ ಕೊಡ್ತಾ ಇದೆ. ಅದು BJP ಭಾಳ ಪ್ರಮುಖವಾಗಿ 3 ರಾಜ್ಯಗಳನ್ನು BJP ಗಮನದಲ್ಲಿಟ್ಕೊಂಡಿದೆ. ಒಂದು ಕೇರಳ, ಇನ್ನೊಂದು ಪಶ್ಚಿಮ ಬಂಗಾಳ, ಇನ್ನೊಂದು ತಮಿಳುನಾಡು. ಇಲ್ಲಿ BJP ಕೇರಳದಲ್ಲಂತೂ ಗೆಲ್ಲೋದೇ ಸಾಧ್ಯ ಇಲ್ಲ ಅಂತ ಭಾಳ ಬಾರಿ ಪ್ರೂವ್ ಆಗಿದೆ. ಆದರೆ ಈಗ ಗೆಲುವಿನ ಸಿಹಿ ಸಿಗೋಕ್ಕೆ ಶುರುವಾಗಿದೆ. ತಮಿಳುನಾಡಿನಲ್ಲಿ BJP ಸಣ್ಣ ಗೆಲುವನ್ನು ಕಾಣ್ತಾ ಇದೆ. ಆದರೆ ಮುಂದಿನ ಬಾರಿ BJP ಈಗ ಕೇರಳದಲ್ಲಿ ಗೆದ್ದಿರೋದ್ರಿಂದ ಪಕ್ಕದ ತಮಿಳುನಾಡಿನಲ್ಲಿ ಗೆಲ್ಲೋದಕ್ಕೆ ಹೆಚ್ಚಿನ ಎಫರ್ಟನ್ನು ಹಾಕುತ್ತೆ. ಹಾಗೆಯೇ BJP ಗೆಲ್ಲುತ್ತೆ. BJP ಅಲೆ ದಕ್ಷಿಣ ಭಾರತದಲ್ಲಿ ಮೋದಿ ಅಲೆ ಇದೆ ಅನ್ನೋದು ಇದರಿಂದ ನಿಧಾನಕ್ಕೆ ಜನರ ಮನಸ್ಸಲ್ಲಿ ಕೂಡ ಹೆಚ್ಚಿನ ಗಮನ ಸೆಳೆಯೋದಕ್ಕೆ ಶುರುವಾಗುತ್ತೆ. ಏನು ದಕ್ಷಿಣದಲ್ಲಿ ಕೇರಳದ ರೀತಿ ಪಶ್ಚಿಮ ಬಂಗಾಳವನ್ನು ಹೇಳಲಾಗ್ತಾ ಇತ್ತು, ಅಂದರೆ ಇದು ಏನು ಡೆಮೋಗ್ರಫಿ ಚೇಂಜ್ ಆಗ್ತಾ ಇದೆ. ಇಲ್ಲಿ ದೀದಿ ನಾಡಲ್ಲಿ ಪಕ್ಕದ ಬಾಂಗ್ಲಾದೇಶದಿಂದ ರೋಹಿಂಗ್ಯಾಗಳು, ಮುಸಲ್ಮಾನರು, ಅಕ್ರಮ ನುಸುಳುಕೋರರು ಬಂದು ಅಲ್ಲಿ ಓಟನ್ನು ಹಾಕ್ತಾ ಇದ್ದಾರೆ. ಅಲ್ಲಿ ಡೆಮೋಗ್ರಫಿ ಚೇಂಜ್ ಆಗ್ತಾ ಇದೆ. ಅಲ್ಲಿ ಮುಸ್ಲಿಮರು ಹೆಚ್ಚಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ದಂಗೆಗಳಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆ ಪಶ್ಚಿಮ ಬಂಗಾಳದ ಬಗ್ಗೆ ಕೂಡ ಈಗ BJPಗೆ ಭರವಸೆ ಜಾಸ್ತಿ ಆಗಿದೆ. ಕೇರಳವನ್ನು ಗೆಲ್ತಾ ಇದ್ದೀವಿ, ತಮಿಳ್ನಾಡಿನಲ್ಲಿ ನಮ್ಮ ಛಾಪ್ ಮೂಡಿಸ್ತಾ ಇದ್ದೀವಿ,
ಆಂಧ್ರ ಪ್ರದೇಶದಲ್ಲಿ ಗೆದ್ದಿದ್ದೀವಿ ಅಂದರೆ ಮಿತ್ರ ಪಕ್ಷಗಳು ಸೇರಿ ಅಧಿಕಾರದಲ್ಲಿದೆ, TDP, ಜನಸೇನಾ, BJP. ಇನ್ನು ದಕ್ಷಿಣ ಭಾರತ ನಮಗೇನು ಕಷ್ಟ ಅಲ್ಲ, ಪಕ್ಕದ ಒಡಿಶಾ ಗೆದ್ದಾಗಿದೆ, ಎಡಗಡೆ ಇರುವಂಥ ಗೋವಾವನ್ನು ಗೆದ್ದಾಗಿದೆ. ನಮಗೆ ಉತ್ತರ ಭಾರತದಲ್ಲಿ ಹೇಗೆ BJP ಅಲೆ ಇದೆಯೋ ದಕ್ಷಿಣ ಭಾರತದಲ್ಲಿ ಕೂಡ ಆ ಒಂದು ಅಲೆ ಏನು ಸ್ಪ್ರೆಡ್ ಆಗ್ತಾ ಇದೆ ಅನ್ನುವಂಥ ಒಂದು ಭರವಸೆ BJPಗೆ ಬಂದಿದೆ. ಇನ್ನು ಸಹಜವಾಗಿ ಕರ್ನಾಟಕದಲ್ಲಿ BJPಗಂತೂ ಒಂದು ನೆಲೆ ಇದ್ದೇ ಇದೆ, ಬೇರೆ ರಾಜ್ಯಗಳಲ್ಲಿ ಇಲ್ಲದೆ ಇರ್ಬೋದು. ಕರ್ನಾಟಕದಲ್ಲಿ ಮೂಲ ಅಂದರೆ ದಕ್ಷಿಣ ಭಾರತದಲ್ಲಿ BJPಗೆ ಕರ್ನಾಟಕವೇ ಹೆಬ್ಬಾಗಿಲು ಅಂತ ಕರೆಸ್ಕೊಂಡಿದ್ದು. BJP ಗೆಲುವನ್ನು ಮೊದಲಿಗೆ ಕಂಡಿದ್ದೇ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ, ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆದ್ದಿದ್ದು. ಹಾಗಾಗಿ ಕರ್ನಾಟಕ ಒಂದು ಕಡೆ ಅಧಿಕಾರ ಕಳ್ಕೊಂಡಿದ್ರೂ ಕೂಡ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಮಿತ್ರ ಪಕ್ಷದ ಜೊತೆ BJP ಅಧಿಕಾರ ಮಾಡ್ತಾ ಇದೆ, ತಿರುವನಂತಪುರಮನ್ನು ಗೆಲ್ತಾ ಇದೆ. ತಮಿಳುನಾಡಿನಲ್ಲಿ ಅಣ್ಣಾಮಲೈ ರೀತಿ ನಾಯಕತ್ವ AIDMK ಜೊತೆ ಮೈತ್ರಿ, ಅಲ್ಲಿ ಕೂಡ ಗೆಲುವಿನ ಭರವಸೆ ಮೂಡಿದೆ. ಈಗ BJPಗೆ ಯಾವ ರಾಜ್ಯಗಳು ಕೂಡ ಕಷ್ಟ ಅಂತ ಅನ್ನಿಸ್ತಾ ಇಲ್ಲ. ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿದರೆ ಇನ್ನೊಂದಷ್ಟು ಸ್ಟಾರ್ ನಾಯಕರನ್ನು, ಯೋಗಿ, ಅಮಿತ್ ಶಾ, ಮೋದಿ ರೀತಿಯ ನಾಯಕರು ದಂಡೆತ್ತಿ ಬಂದರೆ ಬಹುಶಃ ದಕ್ಷಿಣದ ರಾಜ್ಯಗಳನ್ನು ಗೆಲ್ಲಬಹುದು ಅನ್ನುವಂಥ ಭರವಸೆ BJPಗೆ ಸೃಷ್ಟಿಯಾದ ಹಾಗಿದೆ. ಯಾವ ಕೇರಳ BJP ವಿಚಾರದಲ್ಲಿ ಯಾವತ್ತೂ ಕೂಡ ಮನಸ್ಸನ್ನೇ ಮಾಡಿರಲಿಲ್ವೋ, BJP ಗೆಲುವಿಗೆ ಒಂಚೂರು ಆಸಕ್ತಿನೇ ತೋರಿಸ್ತಾ ಇರಲಿಲ್ವೋ, ಆ ಕೇರಳ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸುರೇಶ್ ಗೋಪಿ ಅವರು ನಿರಂತರವಾಗಿ ತ್ರಿಶೂರ್ನಿಂದ ಸ್ಪರ್ಧೆ ಮಾಡ್ತಾಯಿದ್ರು. ಒಂದು ಕಡಿಮೆ ಅಂತರದಲ್ಲಿ ಸೋಲ್ತಾ ಇದ್ರು, ಆದರೆ ಕಳೆದ ಬಾರಿ ಜನ ಅವರಿಗೆ ಗೆಲುವನ್ನು ಕೊಟ್ಟರು. ಆ ಗೆಲುವು ಕೊಟ್ಟ ನಂತರ BJP ತ್ರಿಶೂರ್ಗೆ ಮಂತ್ರಿ ಸ್ಥಾನ ಕೂಡ, ಸುರೇಶ್ ಗೋಪಿ ಅವರಿಗೆ ಮಂತ್ರಿ ಸ್ಥಾನ ಕೂಡ ಕೊಟ್ಟಿದೆ. ಲೋಕಸಭೆಯಲ್ಲಿ ಅದ್ಭುತವಾಗಿ ಮಾತಾಡ್ತಾರೆ ಸುರೇಶ್ ಗೋಪಿ. ಇನ್ನು ರಾಜೀವ್ ಚಂದ್ರಶೇಖರ್ ರಾಜ್ಯಸಭಾ ಸದಸ್ಯರಾಗಿದ್ದರು, ಅವರು ಕೇರಳದಲ್ಲಿ ಬಹಳ ಅದ್ಭುತವಾಗಿ ಸಂಘಟನೆ ಮಾಡಿದ್ದಾರೆ. ಹಾಗಾಗಿ ಈ ಶಬರಿಮಲೆ ವಿಚಾರದಲ್ಲಿ ಎಡಪಕ್ಷಗಳು ತೋರಿದಂಥ ಒಂದು ನಿರ್ಲಕ್ಷ್ಯ, ಶಬರಿಮಲೆ ವಿಚಾರದಲ್ಲಾದಂತಹ ಘರ್ಷಣೆಗಳು, ಹಾಗೆ ಅಲ್ಲಿ ಚಿನ್ನ ಕಳವು ಪ್ರಕರಣ, ಇವೆಲ್ಲ BJPಗೆ ಪ್ಲಸ್ ಆಯಿತು. BJP ಸಹಜವಾಗಿಯೇ ಬಹುಸಂಖ್ಯಾತ ಹಿಂದೂಗಳನ್ನೇ ನೆಚ್ಚಿಕೊಂಡು ರಾಜಕಾರಣ ಮಾಡ್ತಾ ಇದೆ, ಅವರ ವಿಚಾರಗಳನ್ನೇ ಮುಂದೆ ತಂದು ರಾಜಕಾರಣ ಮಾಡುತ್ತೆ. ಹಾಗಾಗಿ ಈಗ ಬಹುಸಂಖ್ಯಾತರೇನಾದರೂ ತಕ್ಕ ಮಟ್ಟಿಗೆ ಒಗ್ಗಟ್ಟಾದರೆ ಕೇರಳದಲ್ಲಿ ಕೂಡ BJP ಒಂದು ಭರ್ಜರಿ ಅಲೆಯನ್ನು ಸೃಷ್ಟಿ ಮಾಡಿ ಕೆಲವು ಸ್ಥಾನಗಳನ್ನು ಗೆದ್ದು ಎಡಪಕ್ಷಗಳಿಗೆ, ಕಾಂಗ್ರೆಸ್ಗೆ ಮತ್ತಷ್ಟು ದೊಡ್ಡ ಶಾಕ್ ಕೊಡೋದ್ರಲ್ಲಿ ಅನುಮಾನ ಇಲ್ಲ. ಇದರ ಜೊತೆಗೆ BJP ಬಿಹಾರವನ್ನು ಭರ್ಜರಿಯಾಗಿ ಗೆದ್ದ ನಂತರ ಬಿಹಾರವನ್ನು ಅಂದರೆ ಆ ರೀತಿಯ ಒಂದು ಸಂಪೂರ್ಣ ಬಹುಮತ ಮಿತ್ರ ಪಕ್ಷಗಳ ಜೊತೆ, ಅದರಲ್ಲೂ BJP ಅತ್ಯಂತ ಹೆಚ್ಚಿನ ಸ್ಥಾನಗಳನ್ನು ಗೆದ್ದಿದ್ದು, ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದ್ದು, ಇದು BJPಗೆ ಮುಂದಿನ ರಾಜ್ಯಗಳನ್ನು ಗೆಲ್ಲೋದಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಟ್ಟಿದೆ. BJP ಒಂಥರ ಶರವೇಗದಲ್ಲಿ ಮುನ್ನುಗ್ತಾ ಇದೆ. ಇದು ಕೇರಳದ ತಿರುವನಂತಪುರಂನ ಗೆಲುವು BJPಗೆ ದಕ್ಷಿಣ ಭಾರತದಲ್ಲಿ ಗೆಲುವಿನ ಆಶಾಭಾವನೆಯನ್ನು ಮೂಡಿಸಿದೆ. ಯಾವ ರಾಜ್ಯವನ್ನು ತಲುಪೋದಕ್ಕೆ ಸಾಧ್ಯ ಇಲ್ಲ, ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ರು, ಅಲ್ಲಿನ ಗೆಲುವು ನಿಜಕ್ಕೂ BJPಗೆ ಹೊಸ ಒಂದು ಆಶಾಭಾವನೆಯನ್ನು ಮೂಡಿಸಿದೆ. ಯಾವ ರಾಜ್ಯವನ್ನು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅಂದ್ಕೊಂಡಿದ್ರು, ಆ ರಾಜ್ಯದಲ್ಲಿ ಒಂದು ಗೆಲುವಿನ ಸಿಹಿ ಸಿಕ್ಕಿರುವಂಥದ್ದು. ಈಗ ಏನು ವಿಧಾನಸಭಾ ಚುನಾವಣೆ ನಡೆಯೋದಕ್ಕಿದೆಯೋ 2026ರಲ್ಲಿ, ಅಲ್ಲಿ ಕೇರಳದಲ್ಲಿ BJP ಒಂದು ದೊಡ್ಡ ಶಕ್ತಿಯೊಂದಿಗೆ ಮುನ್ನುಗ್ಗೋದು ಕಾಣಿಸ್ತಾ ಇದೆ. ಜೊತೆಗೆ ಪಕ್ಕದ ತಮಿಳುನಾಡು, ಪಶ್ಚಿಮ ಬಂಗಾಳ ಇವೆರಡೂ ಕೂಡ BJPಗೆ ಮುಂದಿನ ದಿನಗಳಲ್ಲಿ ಒಂಥರ ಆಸಕ್ತಿಯ ರಾಜ್ಯಗಳು. ಜೊತೆಗೆ ಆ ಶಕ್ತಿಯನ್ನು ಉಪಯೋಗಿಸಿ ಗೆಲ್ಲೋದಕ್ಕೆ BJP ಮುನ್ನುಗ್ಗೋದ್ರಲ್ಲಿ ಅನುಮಾನವೇ ಇಲ್ಲ.